ವಿರಾಟ್ ಕೊಹ್ಲಿಯ ಕ್ರೇಜ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳೋ ಅಗತ್ಯವಿಲ್ಲ. ಕ್ರಿಕೆಟ್ನ ಕಿಂಗ್ ಎಂದೇ ಖ್ಯಾತರಾಗಿರುವ ವಿರಾಟ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಸಾವಿರಗಟ್ಟಲೆ ರನ್, ಫೀಲ್ಡಿಂಗ್ನಲ್ಲಿ ಚಿರತೆಯ ವೇಗ, ಫಿಟ್ನೆಸ್ ವಿಚಾರದಲ್ಲಿ ವಿರಾಟ್ ಮೀರಿಸುವವರಿಲ್ಲ. ಅದಕ್ಕೆ ಎಲ್ಲರೂ ಕೊಹ್ಲಿಯನ್ನ ರನ್ ಮಿಷಿನ್, ಫಿಟ್ನೆಸ್ ಕಾ ಬಾಪ್ ಎಂದೆಲ್ಲ ಕರೀತಾರೆ. ಇದೀಗ ಕೊಹ್ಲಿ IPLನಲ್ಲೂ ಮಿಂಚ್ತಿದ್ದಾರೆ, ರನ್ ಮಳೆ ಸುರಿಸುತ್ತಿದ್ದಾರೆ. ಕಿಂಗ್ ಕೊಹ್ಲಿ ಕೇವಲ ಕ್ರಿಕೆಟ್ನಲ್ಲಿ ಮಾತ್ರ ಗುರುತಿಸಿಕೊಂಡಿಲ್ಲ, ಬಿಸ್ನೆಸ್, ಜಾಹೀರಾತು ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ. ಕ್ರಿಕೆಟರ್ ಅಂದಮೇಲೆ ಕಾರ್ ಕ್ರೇಜ್ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಕಿಂಗ್ ಕೊಹ್ಲಿಗೂ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ವಿರಾಟ್ ಕೊಹ್ಲಿ ಐಷಾರಾಮಿ ಕಾರ್ ಕಲೆಕ್ಷನ್ ಹಾಗೆ ಅದರ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಪಕ್ಕ. ಅಷ್ಟಕ್ಕೂ ವಿರಾಟ್ ಬಳಿ ಯಾವ ಕಾರ್ ಇದೆ, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಯಾಟ್ ಹಿಡಿದ್ರೆ ಬೌಂಡರಿಗಳ ಸುರಿಮಳೆ ಸುರಿಸೋ ಕೊಹ್ಲಿ ಕ್ರಿಕೆಟ್ ಅಂಗಳದ ಕಿಂಗ್ ಆಗಿ ಮೆರೀತಿದ್ದಾರೆ. ಕ್ರಿಕೆಟ್ ಅಂಗಳದಲ್ಲಿ ವಿರಾಟ ರೂಪ ತೋರಿಸುವ ಕೊಹ್ಲಿ ಎಂದೆಂದಿಗೂ ಅಭಿಮಾನಿಗಳ ಪಾಲಿಗೆ ಕಿಂಗ್. ಇನ್ನು RCB ಮೇಲೆ ವಿರಾಟ್ ಇಟ್ಟಿರೋ ಪ್ರೀತಿ ಬಗ್ಗೆ ಹೇಳಬೇಕಂತಿಲ್ಲ. ಕೋಟಿ ದುಡ್ಡು ಆಫರ್ ಮಾಡಿದ್ರು RCB ಬಿಟ್ಟು ಬೇರೆ ಟೀಮ್ಗೆ ಹೋಗಿಲ್ಲ. ಹೀಗಾಗಿ ವಿರಾಟ್ ಆಡ್ತಾರೆ ಅಂತ ಸಾವಿರಾರು ಫ್ಯಾನ್ಸ್ ಸ್ಟೇಡಿಯಂಗೆ ಬರ್ತಾರೆ. ಅವರ ಹೇರ್ ಸ್ಟೈಲ್, ಲುಕ್, ಡ್ರೆಸ್ ಸ್ಟೈಲ್, ಅವರ ಬಳಿ ಇರೋ ದುಬಾರಿ ವಸ್ತುಗಳ ಬಗ್ಗೆಯೂ ಫ್ಯಾನ್ಸ್ ಚರ್ಚೆ ಮಾಡ್ತಿರ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಹೊಂದಿರುವ ದುಬಾರಿ ವಸ್ತುಗಳಲ್ಲಿ ಅವರ ಕಾರ್ ಕಲೆಕ್ಷನ್ ಬಗ್ಗೆಯೂ ನೀವು ತಿಳ್ಕೊಳ್ಬೇಕು. ಕಿಂಗ್ ಕೊಹ್ಲಿ ಕ್ರಿಕೆಟರ್ ಮಾತ್ರವಲ್ಲ, ಕಾರು ಖರೀದಿಸೋದ್ರಲ್ಲೂ ಕೂಡ ಎತ್ತಿದ ಕೈ. ವಿರಾಟ್ ಬಳಿ ಹಲವು ಐಷಾರಾಮಿ ಕಾರ್ಗಳಿವೆ. ಕೊಹ್ಲಿ ತಮ್ಮ ಸ್ವಂತ ಹಣದಿಂದ ಖರೀದಿಸಿದ ಮೊದಲ ಕಾರು ಅಂದ್ರೆ ಅದು ಟಾಟಾ ಸಫಾರಿ. ಈ ಕಾರನ್ನ ಪರ್ಚೇಸ್ ಮಾಡಿರೋದಕ್ಕೆ ಏನ್ ಕಾರಣ ಅನ್ನೋದನ್ನ ಕೊಹ್ಲಿ ಕೆಲ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ಈ ಕಾರ್ನ ಫೀಚರ್ಸ್ ಮಾತ್ರವಲ್ಲದೆ ರಸ್ತೆಯಲ್ಲಿ ಓಡಿಸುವಾಗ ಜನರು ತಾವಾಗೆ ದಾರಿ ಬಿಟ್ಕೊಡ್ತಾರೆ ಎಂಬ ಮನೋಭಾವನೆಯಿಂದ ನಾನು ಈ ಕಾರನ್ನ ಖರೀದಿಸಿದ್ದೇನಂತ ವಿರಾಟ್ ಹೇಳಿಕೊಂಡಿದ್ರು. ಇನ್ನು ವಿರಾಟ್ ಕೊಹ್ಲಿ ಮುಂಚೆ ಸ್ಪೋರ್ಟ್ಸ್ ಕಾರ್ಗಳನ್ನ ಹೆಚ್ಚು ಇಷ್ಟಪಡ್ತಿದ್ರು. ಆದ್ರೀಗ ಕಿಂಗ್ ಕೊಹ್ಲಿ ಪಕ್ಕಾ ಫ್ಯಾಮಿಲಿ ಮ್ಯಾನ್. ಕೊಹ್ಲಿ ಮದುವೆ ಆದ್ಮೇಲೆ ಫ್ಯಾಮಿಲಿಗೆ ಸೂಟ್ ಆಗುವಂತಹ ಕಾರನ್ನ ಪರ್ಚೇಸ್ ಮಾಡ್ತಾರೆ. ಕಾರಿನಲ್ಲಿ ಎಷ್ಟು ಸ್ಪೇಸ್ ಇದೆ, ಆ ಕಾರ್ನಲ್ಲಿ ಆರಾಮವಾಗಿ ಓಡಾಡ್ಬೋದಂತ ಖಚಿತಪಡಿಸಿಕೊಳ್ತಾರೆ. ಪ್ರಸ್ತುತ ಮುಂಬೈನಲ್ಲಿ ನೆಲೆಸಿರುವ ವಿರಾಟ್ ಕೊಹ್ಲಿ ಐಷಾರಾಮಿ ಹಾಗೂ ದುಬಾರಿ ಕಾರ್ಗಳನ್ನ ಹೊಂದಿದ್ದಾರೆ. ಕೊಹ್ಲಿ ಆಡಿ ಕಾರ್ ಕಂಪನಿಯ ರಾಯಭಾರಿ. ಹೀಗಾಗಿ ಕೊಹ್ಲಿಗೆ ಒಂದಷ್ಟು ದುಬಾರಿ ಕಾರ್ಗಳು ಉಡುಗೊರೆಯಾಗಿ ಸಿಕ್ಕರೆ ಇನ್ನೊಂದಷ್ಟು ಕಾರ್ಗಳನ್ನು ಅವರೇ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಆಡಿ R8 LMX ಎಂಬುದು ಕೊಹ್ಲಿ ಬಳಿ ಇರುವ ಕಾರು ಕಲೆಕ್ಷನ್ಗಳಲ್ಲಿ ಅತ್ಯಂತ ವೇಗದ ಕಾರು. ಈ ಸೂಪರ್ ಕಾರ್ನ ಎಂಜಿನ್ ಬಗ್ಗೆ ನೋಡೋದಾದ್ರೆ 5.2 ಲೀಟರ್ V10 ಇಂಜಿನ್ ಒಂದಿಗೆ ಬರುತ್ತೆ. ಈ ಕಾರಿನ ಬೆಲೆ 3.35 ಕೋಟಿ ರೂಪಾಯಿ. ಇನ್ನು ವಿರಾಟ್ ಕೊಹ್ಲಿ ಬಳಿ ಇರುವ ಇನ್ನೊಂದು ಆಕರ್ಷಕ ಕಾರ್ ಅಂದ್ರೆ ಅದು ಆಡಿ A8L W12. ಇದು 6.3 ಲೀಟರ್ W12 ಎಂಜಿನ್ ಹೊಂದಿರೋ ಕಾರು. ಕೊಹ್ಲಿ ಹೆಚ್ಚಾಗಿದ್ರಲ್ಲೇ ಓಡಾಡ್ತಾರೆ. ಈ ಕಾರಿನ ಬೆಲೆ 1.81 ಕೋಟಿ ರೂಪಾಯಿ. ವಿರಾಟ್ ಕೊಹ್ಲಿ ಬಳಿ ಇರುವ ಸ್ಪೋರ್ಟ್ಸ್ ಕಾರ್ಗಳಲ್ಲಿ ಆಡಿ RS5 ಕೂಡ ಒಂದು. ಇದರ ಬೆಲೆ 1.02 ಕೋಟಿ ರೂಪಾಯಿ. ಇದು ಕೂಡ ಕೊಹ್ಲಿ ಫೇವರೆಟ್ ಕಾರು. ದೇಶದಲ್ಲೇ ಮೊದಲ ರೆಡ್ ಕಲರ್ ಆಡಿ RS5 ಕಾರನ್ನ ಪರ್ಚೇಸ್ ಮಾಡಿದ್ದು ಕೂಡ ಕೊಹ್ಲಿಗೆ. ಇದರ ಮೌಲ್ಯ ಸುಮಾರು 1.1 ಕೋಟಿ ರೂಪಾಯಿ. ಮತ್ತೊಂದು ಲಕ್ಸುರಿಯಸ್ ಕಾರ್ ಅಂದ್ರೆ ಅದು ಆಡಿ Q7 ಆಗಿದ್ದು ಇದು 3.0 ಲೀಟರ್ V6 ಡೀಸೆಲ್ ಇಂಜಿನ್ ಅನ್ನು ಹೊಂದಿದೆ. ಇನ್ನು ಆಡಿ S6 ವಿರಾಟ್ ಕೊಹ್ಲಿ ಬಳಿ ಇರುವ ಮತ್ತೊಂದು ಆಡಿ ಕಂಪನಿಯ ಕಾರು. ಹೀಗೆ ಆಡಿ ಕಂಪನಿಯ ಕಾರ್ಗಳನ್ನೇ ಹೆಚ್ಚಾಗಿ ಕಿಂಗ್ ಕೊಹ್ಲಿ ಖರೀದಿ ಮಾಡ್ತಾರೆ. ಇದರ ಜೊತೆಗೆ ವಿರಾಟ್ ಕೊಹ್ಲಿ ಐಷಾರಾಮಿ ರೇಂಜ್ ರೋವರ್ ವೋಗ್ ಕಾರನ್ನು ಹೊಂದಿದ್ದಾರೆ. ಈ ಕಾರಿನ ಬೆಲೆ 2.26 ಕೋಟಿ ರೂಪಾಯಿ. ವಿರಾಟ್ ಗ್ಯಾರೇಜ್ ಅಲ್ಲಿರುವ ಮತ್ತೊಂದು ಐಷಾರಾಮಿ ಕಾರ್ ಅಂದ್ರೆ ಬ್ಲೆಂಟಿ ಕಾಂಟಿನೆಂಟಲ್ GT. ಇದು ಕೂಡ ವಿರಾಟ್ ಕೊಹ್ಲಿಯ ಅಚ್ಚುಮೆಚ್ಚಿನ ಕಾರು. ಈ ಕಾರಿನಲ್ಲಿ ಕೊಹ್ಲಿ ಹೆಚ್ಚು ಓಡಾಡ್ತಾರೆ. ಇದರ ಬೆಲೆ 3.56 ಕೋಟಿ ರೂಪಾಯಿ. ಇನ್ನು ಅವರ ಬಳಿ ಬ್ಲೆಂಟಿ ಫ್ಲೈಯಿಂಗ್ ಸ್ಪರ್ V8 ಕಾರು ಇದೆ. ಈ ಕಾರಿನ ಬೆಲೆ 5.05 ರಿಂದ 6.35 ಕೋಟಿ ರೂಪಾಯಿ. ಈ ಐಷಾರಾಮಿ ಕಾರುಗಳ ಜೊತೆ ಟೊಯೋಟಾ ಫಾರ್ಚುನರ್ ಮತ್ತು ರೆನಾಲ್ಟ್ ಡಸ್ಟರ್ ಕಾರುಗಳು ಕೂಡ ಇವೆ. ಹೀಗೆ ಕಿಂಗ್ ಕೊಹ್ಲಿ ಕ್ರಿಕೆಟ್ ಜೊತೆಗೆ ಕಾರ್ ಮೇಲೂ ಹೆಚ್ಚು ಪ್ರೀತಿ ಹೊಂದಿದ್ದಾರೆ. ಹೀಗಾಗಿ ಅವರ ಹತ್ರ ಇಷ್ಟೊಂದು ಕಾರ್ಗಳಿವೆ. ವಿರಾಟ್ ಕಾರ್ ಕ್ರೇಜ್ ಬಗ್ಗೆ ನೀವೇನಂತೀರಿ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.